ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ಲೈಂಗಿಕ ಕೇಸ್, ಮಹಿಳೆ ಅಪಹರಣ ಆರೋಪಿ ಎಚ್.ಡಿ. ರೇವಣ್ಣಗೆ 7 ದಿನಗಳ ನ್ಯಾಯಾಂಗ ಬಂಧನ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸತ್ಯದ ಹೊನ್ನಲು ವೇಣುಕುಮಾರ್ ಅಧಿಕಾರ ಸ್ವೀಕಾರ. ಮಹಿಳೆ ಸಾವಿನ ಬಗ್ಗೆ ಅನುಮಾನ, 6 ತಿಂಗಳ ನಂತರ ಗೋರಿಯಾಗಿದ್ದು ಎಸಿ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಂ. ಅಪಹರಣ ಪ್ರಕರಣದಲ್ಲಿ ಬಂಧಿತರಾಗಿರುವ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ಕೋರ್ಟ್ 7 ದಿನ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಎಸ್ಐಟಿ ಕಸ್ಟಡಿ ಇಂದಿಗೆ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ರೇವಣ್ಣರನ್ನ ಬೆಂಗಳೂರಿನ 17ನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಧೀಶರು ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ. 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲಿನಿಂದ ಹೊರಬರುವಾಗ ರೇವಣ್ಣ ಕಣ್ಣೀರು ಹಾಕಿದ್ರು. ಇನ್ನ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ದಿದ್ದಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಅವಧಿ ನಿಗದಿಯಂತೆ ಮುಂದಿನ 2ನೇ ಅವಧಿಗೆ ಅಧ್ಯಕ್ಷರಾಗಿ ಕೆಎಚ್ ವೇಣುಕುಮಾರ್ ಅವರಿಗೆ ಬುಧವಾರದಂದು ಬೆಳಗ್ಗೆ ಅಧಿಕಾರ ಹಸ್ತಾಂತರಿಸಿದರು. ಇದೇ ವೇಳೆ ಮೈಸೂರು ಪೇಟ ತೊಡಿಸಿ ಹೂವಿನ ಹಾರ ಹಾಕುವುದರ ಮೂಲಕ ಅಭಿನಂದಿಸಿದರು. ಅಧಿಕಾರ ಸ್ವೀಕರಿಸಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ, ಹಿಂದಿನ ಅವಧಿಯ ಅಧ್ಯಕ್ಷರಾಗಿದ್ದ ಬಾಳುಗೋಪಾಲ್ ಅಣ್ಣರವರು ಮುಂದಿನ ಅವಧಿಗೆ ತಮ್ಮ ಸ್ಥಾನವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಈ ಸ್ಥಾನವು ಅನುವು ಮಾಡಿಕೊಟ್ಟ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು, ಮಾರ್ಗದರ್ಶಕರಾದ ಮದನ್ ಗೌಡರು, ರವಿ ನಾಕ್ಲಗೂಡು ಸೇರಿದಂತೆ ಎಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲಾ ಮಿತ್ರರಾದ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದರು. ಇದುವರೆಗೂ ಪತ್ರಕರ್ತರ ಸಂಘದಲ್ಲಿ ನಡೆದು ಬಂದಿದ್ದಂತೆ ಅದೇ ದಾರಿಯಲ್ಲಿ ಪತ್ರಕರ್ತರ ಭವಿಷ್ಯದಲ್ಲಿ ಏಳಿಗೆಗಾಗಿ, ಕ್ಷೇಮಾಭಿವೃದ್ಧಿಗಾಗಿ ನಾನು ಸದಾ ಸಂಘದ ಒಳಿತಿಗಾಗಿ ಸ್ಪಂದಿಸುವ ಕೆಲಸ ಮಾಡ್ತೇನೆ. ಸಂಘದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘವನ್ನ ಮುನ್ನಡೆಸಿಕೊಂಡು ಹೋಗೋಣ. ಈ ಸಂಘದಲ್ಲಿ ಯಾರೂ ಮೇಲು ಕೀಳು ಎಂದುಕೊಳ್ಳದೆ ಸಮನಾಗಿ ಹೋಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಇರ್ತಕ್ಕಂಥ ಎಲ್ಲರೂ ನನ್ನ ಆತ್ಮೀಯರು, ಹಾಗಾಗಿ ಎಲ್ಲರನ್ನು ಉದ್ದೇಶಿಸಿ ನಾನು ಏನು ಎಲ್ಲರ ಹೆಸರುಗಳನ್ನ ಹೇಳ್ಕೋವಲ್ಲ. ಇವತ್ತು ನಿಗದಿಯಂತೆ ಗೋಪಾಲಣ್ಣ ಅವರು ತಮ್ಮ ಸ್ಥಾನವನ್ನ ನನಗೆ ವಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಹಕರಿಸಿದಂತ ಇಲ್ಲಿ ಸ್ಥಾನಕ್ಕೆ ಬಂದು ಕೂರ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಮಾರ್ಗದರ್ಶಕರಾದಂತ ನಮ್ಮ ಮದನ್ ಗೌಡರಿಗೂ, ರವಿ ನಾಕ್ಲಗೌಡರು ಇರ್ಬೋದು, ಎಲ್ಲಾ ಮಾಜಿ ಅಧ್ಯಕ್ಷರಿಗೂ ಹಾಗೂ ಎಲ್ಲಾ ಸನ್ಮಿತ್ರ ಪತ್ರಕರ್ತರಿಗೆಲ್ಲ ಹಿಂದಿನ ಅವಧಿಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಳುಗೋಪಾಲ್ ಮಾತನಾಡಿ, ಕಳೆದ 2 ವರ್ಷಗಳ ಕಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಸಂಘಕ್ಕೆ ಕಪ್ಪು ಚುಕ್ಕಿ ಬಾರದಾಗೆ ನಡೆದುಕೊಂಡಿದ್ದು, ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರುವುದಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ. ನನಗೆ ಸಹಕಾರ ನೀಡಿದಂತೆ ಮುಂದಿನ ದಿನಗಳಲ್ಲಿ ಸಂಘದ ಚಟುವಟಿಕೆ ನಡೆಸಲು ನೂತನ ಅಧ್ಯಕ್ಷರಿಗೂ ಕೂಡ ಸಹಕಾರ ನೀಡಬೇಕೆಂದು ಕೋರಿದ್ರು. ವೈಯಕ್ತಿಕ ವಿಚಾರವನ್ನ ಸಂಘದಲ್ಲಿ ತರಬೇಡಿ, ಸಂಘದ ಚೌಕಟ್ಟಿನಲ್ಲಿ ಇರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಬೇಕು. ಈ ಭೂಮಿ ಮೇಲೆ ಸಾವಿರಾರು ಸಂಘಗಳಿದ್ದು, ಅದರಲ್ಲಿ ನಮ್ಮದು ಪತ್ರಿಕಾ ಸಂಘ, ಸಮಾಜ ತಿದ್ದುವ ಸಂಘ. ಸಂಘದ ಅಧ್ಯಕ್ಷರಿಗೆ ಬೆಲೆ ಕೊಟ್ಟಷ್ಟು ಸಂಘಕ್ಕೆ ಮತ್ತು ನಮಗೆ ಬೆಲೆ ಸಿಗುತ್ತೆ ಅಂತ ಕಿವಿ ಮಾತು ಹೇಳಿದ್ರು. ಸಂಘದಲ್ಲಿ ಎಲ್ಲಾ ನ್ಯೂನ್ಯತೆಗಳನ್ನ ಏನಾದ್ರು ತಪ್ಪಿದ್ರೆ ಏನ್ ನಾವು ಅಕ್ಕಿನ ಸ್ಟೋನ್ಲೆಸ್ ಅಕ್ಕಿನ ತರ್ತೀವಿ, ಅದ್ರಲ್ಲಿ ಎಲ್ಲೋ ಒಂದು ಅಕ್ಕಿ ಬಂದ್ವಿ ಅದನ್ನ ತೆಗೆದಿಟ್ಬಿಟ್ಟು ಊಟ ಮಾಡಂತ ವ್ಯವಸ್ಥೆ ಇದ್ದಾಗೆ ಸಂಘದಲ್ಲಿ ಇರತಕ್ಕಂಥ ತಪ್ಪುಗಳನ್ನ ಬಿಟ್ಟು ಸಂಘದ ಅಧ್ಯಕ್ಷ ನಾನ್ ಯಾಕೆ ಮಾಡ್ಬೇಕು, ಅಧ್ಯಕ್ಷ ಮಾಡ್ಬೇಕು ಅಂತಲ್ಲ, ಸಂಘದ ಅಧ್ಯಕ್ಷನಿಗೆ ಹೇಳ್ಬೇಕು, ಇಂಥದ್ದೇನಾದ್ರು ತಪ್ಪಿದ್ರೆ ನೋಡಿ ಹಿಂಗ್ ಮಾಡೋಣ ಬನ್ನಿ ಅನ್ಬೇಕು, ಅವ್ರ ಹತ್ರ ಸಲಹೆ ಕೇಳ್ಬೇಕು. ಆ ರೀತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಸಂಘಕ್ಕೆ ನೀವು ಆಯ್ಕೆ ಮಾಡಿದಂತ ಅಧ್ಯಕ್ಷನಿಗೂ ಗೌರವ ಬರುತ್ತೆ, ಸಂಘಕ್ಕೂ ಬರುತ್ತೆ, ಸಮಾಜದಲ್ಲೂ ನಮ್ಮ ಸಂಘಕ್ಕೆ ಗೌರವ ಬರುತ್ತೆ ಅಂತ ಹೇಳಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್.ಪಿ. ಮದನ್ ಗೌಡ ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಹಿರಿಯರು ಬಾಳುಗೋಪಾಲ್ ಅವರು ತಮ್ಮ ಅವಧಿಯನ್ನ ಪೂರೈಸಿದ್ದಾರೆ. ಹಿಂದೆ ಇದೇ ಸಭಾಂಗಣದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗ್ಡೂರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ತೀರ್ಮಾನದಂತೆ ಸಮ್ಮತಿ ವ್ಯಕ್ತಪಡಿಸಿ ಅವರ ಮಾತಿಗೆ ಗೌರವ ಕೊಟ್ಟು ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ಅವರು 2024 ಮೇ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡುವುದಾಗಿ ಹೇಳಿದಂತೆ ತಮ್ಮ ಅಧಿಕಾರವನ್ನ ಉಪಾಧ್ಯಕ್ಷರಾಗಿದ್ದಂತಹ ಕೆಎಚ್ ವೇಣುಕುಮಾರ್ ಅವರಿಗೆ ಅಧ್ಯಕ್ಷ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಶ್ರೀಯುತ ಬಾಳುಗೋಪಾಲ್ ಅವರು, ಹಿರಿಯರಾದ ಬಾಳುಗೋಪಾಲ್ ಅವರು 2 ವರ್ಷ ಕಾಲ ಅಧ್ಯಕ್ಷ ಅವಧಿಯನ್ನ ಪೂರೈಸಿದ್ದಾರೆ. ಕಳೆದ 1-2 ತಿಂಗಳ ಹಿಂದೆ ಇದೇ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಏನು ಈ ಹಿಂದೆ ಬಾಳುಗೋಪಾಲ್ ಅವರ ಅಧ್ಯಕ್ಷ ಅವಧಿಯನ್ನ
ಏನು ರಾಜ್ಯಾಧ್ಯಕ್ಷರು ಏನು ಇದೇ ವೇಳೆ ಇತ್ತೀಚೆಗೆ ಸಾವನ್ನಪ್ಪಿದ ಹಿರಿಯ ಪತ್ರಕರ್ತರಾದ ಹೇಮಕುಮಾರ್ ಆಸ್ಪತ್ರೆ ಖರ್ಚು ವೆಚ್ಚ ಭರಿಸುವ ಬಗ್ಗೆ ಕೆಲ ಸಲಹೆ ಸೂಚನೆ ಕೊಡಲಾಯಿತು. ನಂತರ ನೂತನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೈಸೂರು ಪೇಟ ತೊಡಿಸಿ ಹೂವಿನ ಹಾರ ಹಾಕಿ ಶುಭ ಹಾರೈಸಿದ್ರು. ಇದೇ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ಸಭೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸದಸ್ಯರಾದ ರವಿ ನಾಕ್ಲಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬನವಾಸಿ ಮಂಜು, ಸಂಘದ ನಟರಾಜ್, ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಈ ಹಿಂದೆ ಮಲ್ಲಾಪುರ ಗ್ರಾಮದ ಲಕ್ಷ್ಮಮ್ಮ ಎಂಬುವರು 6 ತಿಂಗಳ ಹಿಂದೆ ಸಾವನ್ನಪ್ಪಿದ್ದರು. ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖಾ ಹಂತದಲ್ಲಿದೆ. ಹಿಂದೆ ಕುಟುಂಬಸ್ಥರು ಮರಣೋತ್ತರ ಪರೀಕ್ಷೆಯಲ್ಲಿ ನಮಗೆ ಸಾವಿನ ಬಗ್ಗೆ ಅನುಮಾನವಿದ್ದು ನಮಗೆ ನ್ಯಾಯ ಕೊಡಿಸಿ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದರು ಅಂತ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದ್ರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದ ಲಕ್ಷ್ಮಮ್ಮ 55 ವರ್ಷ ಕಳೆದ ನವೆಂಬರ್ 25ರಂದು ತನ್ನ ಹಿರಿಯ ಮಗ ಸುರೇಶ್ ಎಂಬುವರ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದರು. ಹಾಗಾಗಿ ನ್ಯಾಯಾಲಯದ ತೀರ್ಪಿನಂತೆ ಶವದ ಮರುಪರೀಕ್ಷೆ ನಡೆಯಿತು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯದಿಂದ ನಮಗೆ ಮತ್ತೊಮ್ಮೆ ಶವ ಪರೀಕ್ಷೆ ನಡೆಸಲು ಆದೇಶ ನೀಡಿದ ಹಿನ್ನೆಲೆ ಇಂದು ಕುಟುಂಬಸ್ಥರ ಹಾಗೂ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಊತಿದ್ದ ಶವವನ್ನ ಮತ್ತೊಮ್ಮೆ ಹೊರತೆಗೆದು ಮಾದರಿ ಸಂಗ್ರಹಿಸಿ ಮರಣೋತ್ತರ ಪರೀಕ್ಷೆಗಾಗಿ ವಿಧಿವಿಧಾನ ಪ್ರಯೋಗ ಶಾಲೆಗೆ ಕಳುಹಿಸಿಕೊಡಲಾಗುತ್ತಿದೆ. ನಮಗೆ ಅಲ್ಲಿಂದ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಿದ್ದೇವೆ ಅಂತ ತಿಳಿಸಿದರು. ಲಕ್ಷ್ಮಮ್ಮ ಅನ್ನೋರು ಮಲ್ಲಾಪುರದ ಗ್ರಾಮವ್ರು ನವೆಂಬರಲ್ಲಿ ತೀರ್ಕೊಂಡಿದ್ರು. ಈಗ ಆಲ್ರೆಡಿ ಅವ್ರದ್ದು ಒಂದ್ಸಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿತ್ತು. ಮತ್ತು ಅವ್ರ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. FIR ಆದಮೇಲೆ ಕೋರ್ಟ್ಗೆ ರಿಕ್ವೆಸ್ಟ್ ಕೊಟ್ಟಿದ್ರು. ಕೋರ್ಟ್ ಆದೇಶದಂತೆ ಇವತ್ತು ಎಕ್ಸಿಮೇಷನ್ ಮಾಡಿ ಅಂತ ನಮ್ಗೆ ಆದೇಶ ಇತ್ತು. ಸೊ ನಾವು ನಮ್ಮ ತಹಸೀಲ್ದಾರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಪ್ಲಸ್ ನಮ್ಮ RIDTs ಎಲ್ಲರ ಸಮಕ್ಷಮದಲ್ಲಿ ನಮ್ಮ ಫೊರೆನ್ಸಿಕ್ ಟೀಮ್ ಡಾಕ್ಟರ್ಸನ್ನು ಒಳಗೊಂಡಂತೆ ಇವತ್ತು ನಾವು ಎಕ್ಸಿಮೇಷನ್ ಮಾಡಿದ್ದೀವಿ. ಸೊ ನಮ್ಮ PM ರಿಪೋರ್ಟಿಗೆ ನಾವು ವೆಯ್ಟ್ ಮಾಡ್ತೀವಿ. ಈಗ ಜಸ್ಟ್ ಆಗಿರೋದು ಅಷ್ಟೇ. ಸೊ ಈಗೇನು ಹೇಳೋಕ್ಕೆ ಬರಲ್ಲ. ಡಾಕ್ಟರ್ಸ್ದು ರಿಪೋರ್ಟ್ ಬಂದಮೇಲೆ ನಾವು ಹೇಳೋಕ್ಕೆ ಸಾಧ್ಯ. ಅವ್ರ ಮಗ, 2ನೇ ಮಗ ಕಿರಣ್ ಪ್ರೇಮ್ ಕುಮಾರ್ ಅಂತ ಯಾರು ಕಂಪ್ಲೇಂಟ್ ಮಾಡಿದ್ರು ಅವ್ರ ಫ್ಯಾಮಿಲಿಯವರೆಲ್ಲ ಇದ್ರು. ಮೃತ ಲಕ್ಷ್ಮಮ್ಮನವರ 2ನೇ ಮಗ ಪ್ರೇಮ್ ಕುಮಾರ್ ಮಾತನಾಡಿ, ನಮ್ಮ ತಾಯಿಯನ್ನ ಕೊಲೆ ಮಾಡಿ ಅದನ್ನ ಸಹಜ ಸಾವೆಂದು ಬಿಂಬಿಸುತ್ತಿದ್ದಾರೆ. ನನ್ನ ಅಣ್ಣ ಹಾಗೂ ಅತ್ತಿಗೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೂ ಸಹ ನಮಗೆ ನ್ಯಾಯ ದೊರಕಿಲ್ಲ. ಈ ಪ್ರಕರಣದಲ್ಲಿ ನಮಗೆ ಸಂಪೂರ್ಣ ನ್ಯಾಯ ದೊರಕುತ್ತದೆ ಎಂಬ ವಿಶ್ವಾಸದೊಂದಿಗೆ ನ್ಯಾಯಾಲಯಕ್ಕೆ ಹಾಗೂ ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶವಪರೀಕ್ಷೆ ಮಾಡಲು ಆದೇಶ ನೀಡಿದೆ. ಇಂದು ಮತ್ತೊಮ್ಮೆ ಶವಪರೀಕ್ಷೆ ನಡೆಸುತ್ತಿದ್ದು ಸತ್ಯ ಬಯಲಿಗೆ ಬಂದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ತಪ್ಪಿತಸ್ಥರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ತನಿಖೆ ನಡೆಸಿ ನಮ್ಮ ತಾಯಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ತಿಳಿಸಿದರು. ಮುಂಚೆ ಡಾಕ್ಟ್ರು ಎದೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಿನ ಅಲ್ಲೇ ನಡೆದಿದೆ, ಎದೆ ಮೂಳೆಗಳು ಮುರಿದಿದೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ಮತ್ತೆ ಪುನಃ FSL ರಿಪೋರ್ಟ್ ಬಂದಮೇಲೆ ಎದೆ ಮೂಳೆಗಳು ಮುರಿದಿರೋದಕ್ಕೆ ಪ್ರೆಸ್ ಮಾಡ್ರಾಗ ಮುರಿದಿರೋದಪ್ಪ, ಇದು ಆಲ್ಕೋಹಾಲ್ ಕುಡಿದು ಸತ್ತೋಗಿರೋದಂದ್ರು. ಆದರೆ ಅದು ಆಲ್ಕೋಹಾಲ್ ಕುಡಿದಿರೋದ್ರಿಂದ ಯಾವ ಪಾರ್ಟ್ಸು ಡ್ಯಾಮೇಜ್ ಆಗಿದೆ ಅಂತ ಏನು ರಿಪೋರ್ಟ್ ಕೊಟ್ಟಿರಲಿಲ್ಲ. ಅದರಿಂದ ನಾವು 5 ದಿನ ಆದಮೇಲೆ ಅವಳನ್ನ ಬಾಯಿ ಬಿಡಿಸಿದ್ವಿ. ನಾನು ಹೊಡೆದೆ ತೊಗೊಂಡಿದ್ದು ನಿಜ, ಸತ್ತೋಯ್ತಿಲ್ವ ನಾನು ನೋಡಲಿಲ್ಲ ಅಂತ ಹೇಳಿದ್ಲು. ಹಂಗಾಗಿ ಇವಳು ನನ್ನ ಹೆಂಡ್ತಿನೂ ಕೂಡ ಅವತ್ತು ಮನೇಲೇ ಇದ್ದು ನೋಡಿದ್ಲಲ್ಲ, ಆ ಮಗನೂ ಕೂಡ ಹೇಳ್ತಿದ್ದ ನಮ್ಮ ಅಜ್ಜಿನ ಅಮ್ಮ ಹೊಡೆದು ತುಣಿತಿತ್ತು ಅಂತ. ಈ ವೇಳೆ ತಹಶೀಲ್ದಾರ್ ಮಮತಾ ಎಂ, ವೃತ್ತ ನಿರೀಕ್ಷಕ ಜಯರಾಮ್, PSI ಲಿಂಗರಾಜು, ಕಂದಾಯ ಇಲಾಖೆ ಅಧಿಕಾರಿಗಳು, ಮೃತ ಲಕ್ಷ್ಮಮ್ಮ ಕುಟುಂಬಸ್ಥರು ಹಾಜರಿದ್ದರು. ಮಿಲಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ 2024ನೇ ಸಾಲಿನಲ್ಲಿ 26 ಹಜ್ ಯಾತ್ರಿಕರಿಗೆ ಹಜ್ನಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ 1 ದಿನದ ತರಬೇತಿ ಶಿಬಿರವನ್ನು ಮಂಗಳವಾರದಂದು ಆಯೋಜನೆ ಮಾಡಲಾಗಿತ್ತು. ಈ ತರಬೇತಿ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಹಾಫಿಜ್ ಮೊಹಮ್ಮದ್ ಶಫೀವುಲ್ಲಾರವರು ತರಬೇತಿ ನೀಡಿದವರು. ಈ ಸಮಯದಲ್ಲಿ ಟ್ರಸ್ಟ್ನ ವತಿಯಿಂದ ಹಜ್ ಯಾತ್ರಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಮಸೀದಿಯ ಮುಖಂಡರುಗಳು ಹಾಗೂ ಮುಸ್ಲಿಂ ಬಾಂಧವರು ಭಾಗವಹಿಸಿದರು. ಟ್ರಸ್ಟ್ನ ಅಧ್ಯಕ್ಷರಾದ CS ಮನ್ಸೂರ್ ಪಾಷಾ, ಕಾರ್ಯದರ್ಶಿ ಮುಬಾಶಿರ್ ಅಹಮದ್, ಖಜಾಂಜಿ ಆರಿಫುಲ್ಲಾ ಅನ್ಸಾರಿ, ಉಪಾಧ್ಯಕ್ಷರಾದ ಮೊಹಾಸಿನ್ ಪಾಷಾ, ಟ್ರಸ್ಟ್ನ ಸದಸ್ಯರಾದ ಕೈಸರ್, ಮುತಾಯಿಬ್, ಫಾರೂಕ್, ಲತೀಫ್, ಅಮೀನ್, ಅನ್ಸರ್ ಪಾಷಾ, ಶಹೀಬ್, ಶಫೀವುಲ್ಲಾ, ಶ್ರೀಮತಿ ಜೀನತ್ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಪ್ರಾಣಿಗಿಂತಲೂ ಕಡೆಯಾಗಿ ನಿತ್ಯ ನರಕ ಯಾತನೆ ಅನುಭವಿಸುತ್ತಾ ಜೀವನ ಸಾಗಿಸುತ್ತಿರುವ ಬಡ ಕುಟುಂಬ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾಗಿದ್ದಾರೆ. ಹಳ್ಳಿ ಮೈಸೂರು ಹೋಬಳಿಯ ಬಿದಿರಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳನಾಯಕನಹಳ್ಳಿ ಸಮೀಪದಲ್ಲಿ ಸುಕನ್ಯಾ ನಾಗರಾಜ್ NT ಎಂಬ ಬಡ ಕುಟುಂಬ ಪುಟ್ಟ ಗುಡಿಸಿನಲ್ಲಿ ಪೂರ್ಣಿಮಾ, ಕುಮಾರಸ್ವಾಮಿ ಎಂಬ 2 ಮಕ್ಕಳೊಂದಿಗೆ ಸುಮಾರು 6 ವರ್ಷಗಳಿಂದ ವಾಸವಿದ್ದರು.
ಸೋಗಿ ಸೀಟು, ಪ್ಲಾಸ್ಟಿಕ್ ಕವರ್, ಮರದ ಪೀಸುಗಳಿಂದ ಪುಟ್ಟ ಗುಡಿಸಲನ್ನ ನಿರ್ಮಿಸಿಕೊಂಡಿದ್ದಾರೆ. ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ ಅನಾಹುತಗಳೇ ಹೆಚ್ಚಾಗುವಂತಹ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಮಳೆಗಾಲದ ಸಮಯದಲ್ಲಿ ಗುಡಿಸಲಿನೊಳಗೆ ಮಳೆ ನೀರು ಸೋರುತ್ತದೆ. ಪುಟ್ಟ ಮನೆಯ ಹೊರಗಡೆಯಿಂದಲೂ ಮಳೆ ನೀರು ನುಗ್ಗುವ ಸ್ಥಿತಿಯಲ್ಲಿದೆ. ನಿತ್ಯ ಭಯದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ವಾಸಿಸುವ ಸ್ಥಳದಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲ. ಹೊರಗಡೆ ಮಲಗುವುದರಿಂದ ಕಾಡು ಪ್ರಾಣಿಗಳ ಭಯ, ವಿಷ ಜಂತುಗಳು ಎಲ್ಲಿ ಮನೆಯೊಳಗೆ ಸೇರುತ್ತವೋ ಎಂಬ ನಡುಕ. ಈ ರೀತಿ ನಿತ್ಯ ಭಯದಲ್ಲಿ ಅವರ ಜೀವನ. ಬೆಳಕಿನ ವ್ಯವಸ್ಥೆ ಇಲ್ಲದೆ ರಾತ್ರಿ ಪೂರ ಪರಿತಪಿಸುತ್ತಿದ್ದಾರೆ. 4 ವರ್ಷಗಳ ಹಿಂದೆ ಬಿದರಕ್ಕ ಗ್ರಾಮ ಪಂಚಾಯಿತಿಗೆ ಅನುಕೂಲಗಳನ್ನು ಒದಗಿಸಿಕೊಡುವಂತೆ ಮನವಿ ನೀಡಿದ್ದಾರೆ. ಜೊತೆಗೆ ತಾಲೂಕು ಪಂಚಾಯಿತಿಗೂ ಮನವಿ ಕೊಟ್ಟಿದ್ದಾರೆ. ಬಡ ಕುಟುಂಬದ ಮನವಿ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅನ್ಯಾಯ ಮಾಡಿದ್ದಾರೆ. ಪ್ರಾಣಿಗಳಿಗಿಂತಲೂ ಕಡೆಯಾದ ಜೀವನ ಸಾಗಿಸುವುದಕ್ಕೆ ನೇರ ಅಧಿಕಾರಿಗಳೇ ಕಾರಣರಾಗಿದ್ದಾರೆ. ಬೇಲೂರು ಪಟ್ಟಣದ ಈದ್ಗಾ ಬೀದಿಯಲ್ಲಿರುವ ಮಲೆನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಆವರಣದಲ್ಲಿ ಇಂದು ಕಟ್ಟಡ ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಅಧ್ಯಕ್ಷರಾದ ಮುಮ್ತಾಜ್ ಮಾತನಾಡಿ, ನನ್ನ ಗಮನಕ್ಕೆ ಬಂದಂತೆ ನಮ್ಮ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ದಿನದಿಂದ ದಿನಕ್ಕೆ ಅಸ್ಸಾಂ ಸೇರಿದಂತೆ ಇನ್ನಿತರ ರಾಜ್ಯಗಳಿಂದ ಹೊಟ್ಟೆಪಾಡಿಗಾಗಿ ವಲಸೆ ಬರುತ್ತಿರುವ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹೆಚ್ಚಾಗ್ತಿದ್ದು ಇದು ಸಾಮಾನ್ಯ. ಆದರೆ ಹಲವರು ಸ್ಥಳೀಯ ಕಟ್ಟಡ ಮಾಲೀಕ ಹಾಗೂ ಗುತ್ತಿಗೆದಾರರಿಂದ ಕಟ್ಟಡ ನಿರ್ಮಾಣ ಕೆಲಸ ಪಡೆದುಕೊಂಡು ಪ್ರಾರಂಭದಲ್ಲಿ ಉತ್ತಮ ರೀತಿಯ ಕೆಲಸ ಮಾಡುತ್ತಿದ್ದ ಅವರು ಇತ್ತೀಚೆಗೆ ದಿನಗಳಲ್ಲಿ ನಿಗದಿತ ಅವಧಿಯ ಕೆಲಸ ಮಾಡದೆ ನಿರ್ಮಾಣ ಕಾಮಗಾರಿಯ ಮಧ್ಯಂತರದಲ್ಲಿ ಕಡಿಮೆ ಅವಧಿಗೆ ಹೆಚ್ಚಿನ ಹಾಗೂ ಹೆಚ್ಚುವರಿ ಸಮಯಕ್ಕೆ ಅಧಿಕ ಕೂಲಿ ಮೊತ್ತಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಲವು ಉತ್ತಮ ಆರ್ಥಿಕತೆ ಹೊಂದಿರುವ ಮಾಲೀಕರು ಹಾಗೂ ಗುತ್ತಿಗೆದಾರರು ಕೆಲಸ ಪೂರ್ಣಗೊಂಡರೆ ಸಾಕು ಅಂತ ಅವರ ಬೇಡಿಕೆಯ ಕೂಲಿ ಮೊತ್ತವನ್ನ ನೀಡಿ ಕೆಲಸವನ್ನ ಪೂರ್ಣಗೊಳಿಸುತ್ತಿದ್ದಾರೆ ಅಂತ ತಿಳಿಸಿದರು. ಮುಂದಿನ ಜೀವನದಲ್ಲಿ ಬಹಳ ಕಷ್ಟ ಆಗುತ್ತೆ. ಎಲ್ಲರೂ ನಾವು ಕೆಲಸ ಮಾಡ್ಸೋಕೆ ತುಂಬಾ ಕಷ್ಟ. ಬಡವ್ರ ಬಗ್ಗೆ ಎಲ್ಲ ಮನೆ ಕೆಲಸ ಮಾಡ್ಸೋದೇ ಕಷ್ಟ ಆಗ್ಬಿಟ್ಟಿದೆ. ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಲಸೆ ಬಂದವರು ಗಂಟೆ ಲೆಕ್ಕ ಕೇಳ್ಬೋದು, ಗಂಟೆಗೆ ಎಷ್ಟು ಕೊಡ್ತೀಯ ಅಂತ. ಈಗ ನಾವು ದಿನಕ್ಕೆ ಎಷ್ಟು ಕೊಡ್ತೀಯ ಅಂತ ಕೇಳ್ತಿದೀವಲ್ಲ, ಮುಂಚೆ ಇನ್ನ ವಲಸೆ ಬಂದವರು ಈ ರೀತಿ ಕೇಳೋದು ಉಂಟು. ಗಂಟೆಗೆ ಎಷ್ಟು ಕೊಡ್ತೀಯ, ಗಂಟೆಗೆ ಇಷ್ಟು ಕೊಟ್ರೆ ಬರ್ತೀವಿ ಅಂತ ಹೇಳಿ ಅನಿವಾರ್ಯ ನಾವು ಮಾಡಿಸ್ಲೇಬೇಕಾಗುತ್ತೆ. ಅವ್ರು ಬಂದು ನಮಗೆ ಡಿಮ್ಯಾಂಡ್. ಈ ವೇಳೆ ಕಾರ್ಮಿಕ ಸಂಘದ ಮಾಜಿ ಅಧ್ಯಕ್ಷರಾದ ಜಯಂತ್ ಖಜಾಂಜಿ ವಿಜಯ್, ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಎಲ್ವಿ, ಕೇಶವ, ನಾಜಿಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ಸಾಂತ್ವನದ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಬೇಕು ಅಂತ ಶಾಸಕಿ ನಯನಾ ಮೋಟಮ್ಮ ಹೇಳಿದರು. ಖಾಸಗಿ ಕಾರ್ಯಕ್ರಮದ ಅಂಗವಾಗಿ ಬೇಲೂರಿಗೆ ಬಂದಂತ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು. ಇದರಲ್ಲಿ ಯಾರೇ ಬಲಾಢ್ಯರಾದರೂ ಸಹ ಅವರಿಗೆ ತಕ್ಕ ಶಾಸ್ತಿಯಾಗಬೇಕು. ಸುಸಂಸ್ಕೃತ ರಾಜಕಾರಣ ಕುಟುಂಬದಿಂದ ಬಂದಿರುವ ಇಂತಹ ವ್ಯಕ್ತಿ ಸಂಸದರಾಗಲು ಯೋಗ್ಯತೆ ಇಲ್ಲ. ಯಾಕಂದ್ರೆ ಕೇವಲ ಸಭೆ ಸಮಾರಂಭಗಳಲ್ಲಿ ಮಹಿಳೆಯರ ಪರವಾಗಿ ನಾವಿದ್ದೇವೆ, ಪ್ರತಿಯೊಬ್ಬ ಮಹಿಳೆಯರು ನಮ್ಮ ಮಾತೃ ಸಮಾನರೆಂದು ಬಡಾಯಿ ಕೊಚ್ಚಿಕೊಳ್ತಿದ್ದ ಕುಟುಂಬದ ಪರಿಸ್ಥಿತಿ ಏನಾಗಿದೆ? ಆ ಕುಟುಂಬವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರುವ ಇಂತಹವರಿಗೆ ಕಠಿಣ ಶಿಕ್ಷೆ ನೀಡುವುದರ ಜೊತೆಗೆ ದೇಶದಿಂದಲೇ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ಲೈಂಗಿಕ ಕೇಸ್, ಮಹಿಳೆ ಅಪಹರಣ ಆರೋಪಿ HD ರೇವಣ್ಣಗೆ 7 ದಿನಗಳ ನ್ಯಾಯಾಂಗ ಬಂಧನ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸತ್ಯದ ಹೊನ್ನಲು ವೇಣುಕುಮಾರ್ ಅಧಿಕಾರ ಸ್ವೀಕಾರ. ಮಹಿಳೆ ಸಾವಿನ ಬಗ್ಗೆ ಅನುಮಾನ, 6 ತಿಂಗಳ ನಂತರ ಗೋರಿಯಾಗಿದ್ದು ಎಸಿ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಂ.